ಮನೆಯಲ್ಲಿದ್ದ ಚಿನ್ನದ ಸರ ಕಳ್ಳತನವಾಗಿತ್ತು. ಸರ ಕಳೆದುಕೊಂಡ ಮಹಿಳೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ರು. ಆದ್ರೆ ದೂರು ದಾಖಲಿಸಿಕೊಳ್ಳದೆ ಪೊಲೀಸರು ಆ ಗರ್ಭಿಣಿ ಮಹಿಳೆಯನ್ನ ಠಾಣೆಗೆ ಕರೆಸಿ ತಡರಾತ್ರಿವರೆಗೂ ಠಾಣೆಯಲ್ಲೇ ಇರಿಸಿಕೊಂಡು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಗೊತ್ತಾಗಿದೆ. ದೂರು ದಾಖಲಿಸಿಕೊಳ್ಳದೆ ಅನುಮಾನಾಸ್ಪದವಾಗಿ ಸರ ಕಳವು ಪ್ರಕರಣದಲ್ಲಿ ಗರ್ಭಿಣಿ ಮತ್ತು ಆಕೆಯ 1.5 ವರ್ಷದ ಮಗುವನ್ನ ಠಾಣೆಯಲ್ಲಿ ತಡರಾತ್ರಿವರೆಗೂ ಇರಿಸಿ ವಿಚಾರಣೆ ನಡೆಸಿದ್ದಲ್ಲದೆ ಆಕೆಯ ಜೊತೆ ಅನುಚಿತವಾಗಿ ವರ್ತಿಸಿ ಚಿತ್ರಹಿಂಸೆ ನೀಡಿದ ಮಾಹಿತಿ ಮೇರೆಗೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಮಂಗಳವಾರ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸಂಜೆ 6 ಗಂಟೆ ಸರಿಸುಮಾರಿಗೆ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ಸಂದರ್ಭದಲ್ಲಿ ಗರ್ಭಿಣಿ ಮತ್ತು ಆಕೆಯ 1.5 ವರ್ಷದ ಮಗು ಠಾಣೆಯಲ್ಲಿಯೇ ಇರಿಸಿಕೊಂಡಿರುವುದು ಗೊತ್ತಾಗಿದೆ. ಹೀಗಾಗಿ ಠಾಣಾಧಿಕಾರಿಗೆ ಪ್ರಕರಣದ ಸಂಪೂರ್ಣ ಮಾಹಿತಿ ನೀಡುವಂತೆ ಸೂಚಿಸಿ ನೋಟಿಸ್ ಕೊಡಲಾಗಿದೆ. ಜೊತೆಗೆ ಮಹಿಳಾ ಸ್ವೀಕಾರ ಕೇಂದ್ರಕ್ಕೂ ಕೆಲವೊಂದು ಮಾಹಿತಿ ಕೇಳಲಾಗಿದೆ. ನನ್ನ ಹೆಸರು ಬೃಂದ ಅಂತ. ನನಗೆ ಇವತ್ತು ಬೆಳಗ್ಗೆ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ನಮ್ಮ ತಿಳಿದವರಿಂದ. ಈ ಥರ ಒಂದು ಲೇಡಿನ ಡಿಟೈನ್ ಮಾಡಿದ್ದಾರೆ ಇಲ್ಲೀಗಲ್ ಆಗಿ ಕ್ಯಾರ್ಪುರ ಪೊಲೀಸ್ ಸ್ಟೇಷನಲ್ಲಿ ಅಂತ. ತಕ್ಷಣ ನಾನು ಅವರ ಯಜಮಾನರಿಗೆ ಕಾಲ್ ಮಾಡಿ ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಅವ್ರ ಹತ್ರ ಎಲ್ಲ ಡೀಟೇಲ್ಸು ಕೇಳ್ತೀನಿ. ತದನಂತರ ಏನಾಗಿದೆ ಏನು ಅಂತ ಕೇಳಿದಾಗ ಅವ್ರು ಹೇಳಿರೋ ವಿವರ ಈ ಥರ ನಿನ್ನೆ ಬೆಳಗ್ಗೆ ಆದಮೇಲೆ 17ನೇ ತಾರೀಕು ಬೆಳಗ್ಗೆ 11:30 ಅಷ್ಟೊತ್ತಿಗೆ ಅವರಿಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಿದ ತಕ್ಷಣ ಅವರು ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಎನ್ಕ್ವೈರಿಗೆ ಅಂತ. 12:30 ಅಷ್ಟೊತ್ತಿಗೆ ಬರ್ತಾರೆ. ಬಂದಿದ ತಕ್ಷಣ ಅಲ್ಲಿ ಅವ್ರನ್ನ ಕೂರಿಸ್ತಾರೆ. 4:15 5 ಗಂಟೆ ತನಕ ಕೂರಿಸ್ತಾರೆ. ತದನಂತರ 5 ಗಂಟೆ ಮೇಲೆ ಈ ನಮ್ಮ ಲೇಡಿ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಹಿಂದ್ಗಡೆ ಒಂದು ಕೊಠಡಿ ಇರುತ್ತೆ, ಆ ಕೊಠಡಿಲಿ ಕೂರಿಸ್ಕೊಂಡು ಅವಳನ್ನ ಎನ್ಕ್ವೈರಿ ಮಾಡ್ತೀನಿ ಅಂತ ಎನ್ಕ್ವೈರಿ ಮಾಡ್ತಾರೆ. ಅವಾಗ ಎನ್ಕ್ವೈರಿ ಮಾಡೋ ಟೈಮಲ್ಲಿ ಅವಳಿಗೆ ಕಾಲಿಗೆಲ್ಲ ರಾಡಿಂದ ಪೈಪಿಂದ ಹೊಡಿತಾರೆ. ಆಮೇಲೆ ತಲೆ ಮೇಲೆ ಹೊಡಿತಾರೆ. ಇನ್ಅಪ್ರೋಪ್ರಿಯೇಟ್ ಆಗಿ ಮುಟ್ತಾರೆ ಅವಳನ್ನ. ತದನಂತರ ಅವಳನ್ನ ತಿರ್ಗಾ ಕರ್ಕೊಂಡು ಬಂದು ನೀನೇನಾದರೂ ಹೊಡೆದಿರೋದೇನಾದರೂ ಹೊರಗಡೆ ಹೇಳಿದ್ರೆ ನೀನು ಅದಕ್ಕೆ ಕಾನ್ಸಿಕ್ವೆನ್ಸಸ್ ನೀನು ಅನುಭವಿಸ್ಬೇಕಾಗತ್ತೆ ಅಂತಲೂ ಹೇಳ್ತಾರೆ. ತದನಂತರ ಅವಳನ್ನ ಕರ್ಕೊಂಡು ಬಂದು ಗಂಡನ ಪಕ್ಕದಲ್ಲಿ ಕೂರಿಸ್ತಾರೆ. ಆದಮೇಲೆ 11 ಗಂಟೆ ರಾತ್ರಿಗೆ ಗಂಡನ್ನ ಕಳಿಸ್ಬಿಡ್ತಾರೆ. ಈ ಲೇಡಿನ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ವಾಪಸ್ಸು ಬೆಳಗ್ಗೆ 6 ಗಂಟೆಗೆ ಕರ್ಕೊಂಡ್ಬರ್ತಾರೆ. 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡ್ಬಂದು ಮತ್ತೆ ಹಾಗೆ ಕೂರಿಸಿರ್ತಾರೆ. ಈ ವಿಷಯಗಳು ನನಗೆ ಅವ್ರ ಹಸ್ಬೆಂಡಿಂದ ಗೊತ್ತಾಯಿತು. ತದನಂತರ ನಾವು ಈ ವಿಷಯ ಗೊತ್ತಾಗಿದ ತಕ್ಷಣ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು DYSP ಮತ್ತು ಅವ್ರ ಸ್ಟಾಫ್ಸ್ ಜೊತೆಗೆ ನಾವು ಇಮಿಡಿಯೇಟಾಗಿ ಬಂದು KR ಪುರಂ ಪೊಲೀಸ್ ಸ್ಟೇಷನಲ್ಲಿ ನಾವು ರೈಡ್ ಮಾಡ್ತೀವಿ. ರೈಡ್ ಮಾಡಿದಾಗ ಇವರು ಕೊಠಡಿಲೇ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ. ಅವ್ರು ಇಮಿಡಿಯೇಟಾಗಿ ಅವ್ರನ್ನ ಡಿಟೈನ್ಷನ್ನಿಂದ ಹೊರಗಡೆ ತೊಗೊಂಡು ಬಂದು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ರೆಕಾರ್ಡಿಂಗ್ಸ್ ಎಲ್ಲ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ತದನಂತರ ಇವ್ರು ಯಾವಾಗ ಹ್ಯೂಮನ್ ರೈಟ್ಸ್ ಅವರು ಇವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಮುಂದಾಗ್ತಾರೆ ಅವಾಗ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ. ಆ ವಿಷಯದಲ್ಲಿ ಅವ್ರು ಹೇಳೋದು ಈ ಲೇಡಿ ಹೇಳೋ ಸ್ಟೇಟ್ಮೆಂಟಲ್ಲಿ ಇವ್ರ ಮೇಲೆ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಬರ್ತಾರೆ. ಒಂದು FIR ಸಹ ಆಗಿರೋದಿಲ್ಲ ಅಥವಾ ಒಂದು MLC NCR ಏನೂ ಸಹ ರಿಜಿಸ್ಟರ್ ಆಗಿರಲಿಲ್ಲ. ಬರೀ ಒಂದು ಕಂಪ್ಲೇಂಟಿನ ಮೂಲಕವಾಗಿ ಇವ್ರನ್ನ ಕರ್ಕೊಂಡು ಬಂದು FIR ಆಗದೇನೆ ಇವ್ರನ್ನ ಕಸ್ಟಡಿಯಲ್ಲಿ ಇಟ್ಕೋತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಲೇಡಿ ಏನಿದ್ದಾರೆ ಅವರು ಗರ್ಭಿಣಿ ಇದ್ದಾರೆ, 3 ತಿಂಗಳು ಗರ್ಭಿಣಿ ಇದ್ದಾರೆ. ಇಂಥ ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡು ಬಂದು ಕಸ್ಟಡಿಯಲ್ಲಿ ಇಟ್ಕೊಂಡು ಅವರಿಗೆ ರಾಡಿಂದ ಆ ಪೈಪಿಂದ ಹೊಡೆದು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಅದಲ್ಲದೆ ಇವ್ರ ಜೊತೆಗೆ ಅವ್ರ ಮಗು ಒಂದು 15 ತಿಂಗಳ ಒಂದು ಮಗು ಸಹ ಇವ್ರ ಜೊತೆಗೆ ಅಲ್ಲಿ ಕಸ್ಟಡಿಲೇ ಈ ಲೇಡಿ ಜೊತೆಗೆ ಇಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಆಗಿರೋದು KR ಪುರಂ ಪೊಲೀಸ್ ಸ್ಟೇಷನ್ನಲ್ಲಿ. ಸೊ ಇಷ್ಟೆಲ್ಲ ಆಗಿ ತದನಂತರ ನಾವು ಅಲ್ಲಿ ಹೋಗಿ ಕೇಳಿದಾಗಲೂ ಸಹ ಬೆಳಿಗ್ಗೆ ನಾನಾಗಿ ಖುದ್ದಾಗಿ 9 ಸತಿ ನಾನು ಫೋನ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಿಗೆ. ಫೋನ್ ಮಾಡಿದ್ರೆ ಯಾರೂ ಸಹ ಅದಕ್ಕೆ ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. FIR ಆಗಿದ್ರೂ ಸಹ ಒಬ್ಬೊಂದು ಲೇಡಿನ 6 ಗಂಟೆ ಮೇಲೆ ಸ್ಟೇಷನಲ್ಲಿ ನಾವು ಇಟ್ಕೊಳ್ಳಂಗಿಲ್ಲ. ಆದರೂ ಸಹ ಇವರು ಒಂದು FIR ಆಗದೆ NCR ಆಗದೆ LPTನೂ ಆಗದೆ ಒಂದು ಲೇಡಿನ ಬೆಳಗ್ಗೆ 11 ಗಂಟೆಯಿಂದ ಮಾರನೇ ದಿನ ಸಂಜೆ 7 ಗಂಟೆ ತನಕ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ ಹೊತ್ತು 6 ಗಂಟೆ ಮೇಲೆ ಸ್ಟೇಷನಲ್ಲಿ ಇಟ್ಕೊಂಡಿಲ್ಲ. ಲಾ ಪ್ರಕಾರವಾಗಿ ನೋಡಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಲಾ ಗೊತ್ತಿರಲ್ವಾ, ಲೇಡಿನ ಇಟ್ಕೋಬಾರ್ದು ಅಂತ ಗೊತ್ತಿರಲ್ವಾ. ಆದರೂ ಸಹ ಅವರು ಸ್ಟೇಷನಲ್ಲಿ ಅವ್ರನ್ನ ಡಿಟೈನ್ ಮಾಡಿಕೊಂಡು ಅದು ಗಂಡನ್ನ ಕಳಿಸಿ ಅವ್ರನ್ನ ಮಾತ್ರ ಡಿಟೈನ್ ಮಾಡಿ ಇಟ್ಕೋತಾರೆ. ತದನಂತರ 11 ಗಂಟೆ ರಾತ್ರಿಲಿ ಆ ಲೇಡಿನ ಕಾರಲ್ಲೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಲಾದಲ್ಲಿ ಇದೆಯಾ? ಹಿಂಗೆಲ್ಲ ಮಾಡ್ಬೋದಾ? ಈ ಸ್ಟೇಷನ್ ಅವ್ರನ್ನ ಯಾರು ಪ್ರಶ್ನೆ ಮಾಡೋರಿಲ್ವಾ? ಇದಕ್ಕೆಲ್ಲ ಅಧಿಕಾರಿಗಳು ಕರೆಕ್ಟಾಗಿ ಉತ್ತರ ಹೇಳಬೇಕಾಗಿದೆ. ಅಥಾರಿಟೀಸು ದಯವಿಟ್ಟು KR ಪುರಂ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು. ಏನಾಗಿದೆ ಅನ್ನೋದನ್ನ ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ.
నా పేరు మాధవి. మేము సీగల్లిలో ఉంటాం. నిన్న మార్నింగ్ మా ఆయనకు ఫోన్ చేశారు పోలీస్ స్టేషన్ నుంచి. పోలీస్ స్టేషన్కి రమ్మంటే వచ్చినాం 12ంటికి. వచ్చాక సాయంత్రం వరకు మేము బయటనే నిలుచుకొని ఉన్నాం. సాయంత్రం 5 గంటలకి సార్ వాళ్ళు పిలిచి దొంగతనం చేసావు నువ్వు, ఇట్లా ఒప్పుకో అని బాగా కొట్టారు. ఒప్పుకోనంటే ఇంకా బాగా కొట్టారు. కొట్టి 11 వరకు పోలీస్ స్టేషన్లో ఉంచారు. రాత్రి 11 వరకు ఉంచి ఏమి పెట్టి ఉండలేదు. నేను ప్రెగ్నెంట్తో ఉన్నా, ఇంకా బాగా కొట్టారు. చెప్పినా కూడా కొట్టారు. నువ్వు అన్ని కథలు చెప్తా ఉన్నావు, స్టోరీలు చెప్తా ఉన్నావు అని చెప్పి. అన్నం భోజనం కూడా ఏం పెట్టలేదు. నాకు చిన్న బిడ్డ ఉంది, ఆమెకు కూడా ఏమి ఇచ్చి ఉండలేదు. 11 తర్వాత మమ్మల్ని హాస్టల్కి తీసుకెళ్ళి అక్కడ ఉంచారు. మార్నింగ్ మళ్ళీ 11ంటికి పోలీస్ స్టేషన్కి వచ్చినాక ఎంక్వైరీ చేస్తూ ఉన్నారు. నువ్వు తీసావు నువ్వు ఒప్పుకో అని అంటూ ఉన్నారు బలవంతంగా. ఏమి తినుండలేదు, ప్రెగ్నెంట్ అయి ఉండి కూడా ఏం తినుండలేదు ఇవాళ కూడా. నా పేరు భరత్. నిన్న 11:30కి నాకు ఫోన్ చేశారు కేఆర్పురం స్టేషన్ నుండి. మీ ఆవిడ మీద కేసు ఫైల్ అయింది, రావాలి అని చెప్తే సరే సార్ తీసుకొచ్చా సార్ అని తీసుకొచ్చాను. 12 o'clock వచ్చేసాను ఇక్కడికి. అలానే వెయిట్ చేపిస్తూ ఉన్నారు. రాగానే ఫోన్ చేశా కానీ వాళ్ళు ఏం పట్టించుకోలేదు. వెయిట్ చేయని అన్నారు సార్. అంతే వెయిట్ చేస్తూ ఉన్నాం. 4 తర్వాత పిలిచి మా ఇద్దరిని పిలిచి మామూలుగా ఎక్కడ ఉంటారు ఏంటి డీటెయిల్స్ అనుకున్నారు. నువ్వు బయటికి వెళ్ళిపోవాలి, నన్ను బయటికి పంపిస్తారు. మా ఆవిడని మాత్రం బాగా కొట్టారు. స్టేషన్లో కొట్టారా? స్టేషన్లో కాదు, స్టేషన్ వెనకాల ఉన్న రూమ్లో తీసుకెళ్ళి కొట్టారు. అందువల్ల ఒప్పుకొని బలవంతం పెట్టించి ఒప్పించారు. అయితే ఇక నేను 10 అయింది అయినా వదిలిపెట్టలేదు, లోపల అంతే ఉంచారు. నైట్ 10 అయింది, వదిలిపెట్టలేదు. ఆ టైంలో హాస్పిటల్ తీసుకొచ్చి హాస్పిటల్ మళ్ళీ చెకింగ్ చేసుకొని మళ్ళీ తోలుకెళ్ళి లోపలనే ఉంచారు స్టేషన్లో. అన్నారు కదా నైట్ ఇక 11 అవుతుంటే ఇక్కడ ఉంచొద్దు, హాస్టల్ తీసుకెళ్తామని హాస్టల్కి తీసుకెళ్లారు. నా పాపని వైఫ్ని ఇద్దరిని తీసుకెళ్లారు. అయితే మళ్ళీ ఎర్లీ మార్నింగ్ తీసుకొచ్చారంట. నేను 10 o'clock ఇక్కడ వచ్చేసాను. ఇక మాకు ఒక లాయర్ని సంప్రదిస్తే ఇలా అని చెప్పాడు. అందువల్ల హ్యూమన్ రైట్స్లో కంప్లైంట్ ఇచ్చాను. సార్ వచ్చి రైడ్ చేశారు, మమ్మల్ని సేవ్ చేశారు. మాకు మాత్రం న్యాయం కావాలి.